ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಹೋದರಿ ಸಾನ್ವಿ. ಇವತ್ತು ನಾನು ನಮ್ಮ ಕೈಯಿಂದ ಏನು ಆಗಲ್ಲ ಎನ್ನುವವರಿಗೆ ಒಂದು ಕಿವಿಮಾತನ್ನು ಹೇಳುತ್ತಿದ್ದೇನೆ. ಇದನ್ನು ನಾನು ನಿಮಗೆ ಉದಾಹರಣೆ ಜೊತೆಗೆ ಹೇಳುತ್ತೇನೆ, ಕೇಳಿ. ಒಂದು ಗಿಡದಲ್ಲಿ ಗರುಡ ಪಕ್ಷಿ ತನ್ನ ಗೂಡನ್ನು ಮಾಡಿಕೊಂಡಿತ್ತು. ಆ ಗೂಡಲ್ಲಿ ಅದು ತನ್ನ ಮರಿಯನ್ನು ಇಟ್ಟಿತ್ತು. ಆ ಗರುಡ ಪಕ್ಷಿ ತನ್ನ ಮರಿ ಹತ್ರ ಹೋಗಿ ಹೇಳುತ್ತೆ, ನೋಡು, ಈಗ ನಾನು ಆಕಾಶದಲ್ಲಿ ಹಾರುತ್ತೇನೆ, ಅದರಂತೆ ನೀನು ಹಾರಬೇಕು ಎಂದು ಹೇಳುತ್ತೆ. ಆಗ ಆ ಗರುಡ ಪಕ್ಷಿ ಆಕಾಶದಲ್ಲಿ ತುಂಬಾ ಚೆನ್ನಾಗಿ ಹಾರುತ್ತೆ. ಅದನ್ನು ನೋಡಿದ ಮರಿ ಗರುಡ ಹೇಳುತ್ತೆ, ಅಮ್ಮ, ನೀನು ತುಂಬಾ ಚೆನ್ನಾಗಿ ಹಾರುತ್ತೀಯ, ಆದರೆ ನಿನ್ನ ತರ ಹಾರಕ್ಕೆ ನನಗೆ ಬರೋದಿಲ್ಲ ಅಲ್ಲವೇ, ನಾನು ಇನ್ನು ಚಿಕ್ಕವನು ಎಂದು ಹೇಳುತ್ತೆ. ಆಗ ಆ ಗರುಡ ಪಕ್ಷಿ ಹೇಳುತ್ತೆ, ನೋಡು, ನಿನ್ನ ಹಾರು ಬೇಕಾದ್ರೆ ಹೀಗೆ ಇರು, ಆದ್ರೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಎಂದು ಅನ್ನುತ್ತೆ. ಅದು 1 ದಿವಸ ಹಾರುತ್ತೆ, 2 ದಿವಸ ಹಾರಿ ಅದರ ಮಗುವನ್ನು ತೋರಿಸುತ್ತೆ. ನೋಡಿ, ಗರುಡ ಪಕ್ಷಿ ಎಷ್ಟೊಂದು ಚೆನ್ನಾಗಿ ತನ್ನ ಮಗುವನ್ನು ಹಾರೋದನ್ನು ಹೇಳಿಕೊಡುತ್ತೆ ಅಂತ. 8 ದಿನ ತನ ಅದಕ್ಕೆ ಹಾರಿ ತೋರಿಸುತ್ತೆ. 8 ದಿನ ಆದ ಮೇಲೆ ಆ ಮರಿ ಗರುಡ ತನ್ನ ರೆಕ್ಕೆಯನ್ನು ಬಿಚ್ಚಿ ತನ್ನ ತಾಯಿ ತರ ಹಾರೋಕೆ ಆಕಾಶದಲ್ಲಿ ತುಂಬಾ ಚೆನ್ನಾಗಿ ಹಾರುತ್ತೆ. ಅದಕ್ಕೆ ನಮ್ಮ ಕೈಯಿಂದ ಏನು ಆಗಲ್ಲ ಅಂತ ನಾವು ಅನ್ಕೊಳ್ಳಬಾರದು. ನಮ್ಮ ಕೈಯಿಂದ ಏನಾದ್ರೂ ಒಂದು ಆಗುತ್ತದೆ ಅಂತ ಅಂದು ನಾವು ಚೆನ್ನಾಗಿ ಬಾಳಬೇಕು ಅಂತ ಹೇಳ್ತೀವಿ. ನಾ ಈಗ ಇನ್ನೊಂದು ಉದಾಹರಣೆ ನಿಮಗೆ ಕೊಡುತ್ತೇನೆ. ನೀವು ಕೇಳಿರ್ಬೇಕು, ಜೇಮ್ಸ್ ಜೆರೋಮ್ ಅಂತ. ಅವನು ದೊಡ್ಡ ಗಡಿಗಳ ಕಂಪನಿ, ಅದು ತುಂಬಾ ಫೇಮಸ್, ವಿಶ್ವದಲ್ಲೇ ತುಂಬಾ ಫೇಮಸ್ ಆಗಿತ್ತು. ಆ ಕಂಪನಿಯನ್ನು ಮಾಲೀಕ ಒಬ್ಬ ಚಿಕ್ಕ ಹುಡುಗ, ತುಂಬಾ ಬಡ ಹುಡುಗ. ಏನು ನಮ್ಮ ಕೈಯಿಂದ ಏನು ಆಗಲ್ಲ ಅಂದ್ರೆ ತುಂಬಾ ಬಡ, ಏನು ಇಲ್ಲದಾದರೂ ತುಂಬಾ ದೊಡ್ಡ ಸಾಧನೆಯನ್ನು ಮಾಡಿ ಹೋದವನು. ಆ ಹುಡುಗ ಅವನ ತಾಯಿ ಜೊತೆ ಇರುತ್ತಿದ್ದನು. ಅವನ ತಾಯಿ ತುಂಬಾ ಬಡತೆ. ಅವಳಿಗೆ ತನ್ನ ಮಗುವಿಗೆ ಒಂದು ಹೊಟ್ಟೆ ತುಂಬಾ ಊಟ ಹಾಕೋಕ್ಕೂ ಆಗ್ತಾ ಇರ್ಲಿಲ್ಲ. ತಾನು ಊಟ ಮಾಡ್ತಿರ್ಲಿಲ್ಲ. ಅರ್ಧ ಹೊಟ್ಟೆಯಲ್ಲೇ ತನ್ನ ಮಗನಿಗೆ ಇರ್ತಿದ್ಲು. ಅವಳು ಹೇಳುತ್ತಾಳೆ ತನ್ನ ಮಗನಿಗೆ, ನನ್ನ ಕೈಯಿಂದ ನಿನಗೆ ಊಟ ಹಾಕೋಕೆ ಆಗ್ತಾ ಇಲ್ಲ, ನಾನು ನೀನು ದೊಡ್ಡ ಮನುಷ್ಯ ಆಗ್ತೀಯ ಅಂತ ನಂಬಿಕೆ ಇದೆ. ಅರ್ಧ ಬಡ್ ಕೊಟ್ಟು ಹೇಳುತ್ತಾಳೆ, ಇದು ನಿನಗೆ ಕೊಡ್ತಿರೋ ಕೊನೆಯ ಉಡುಗೊರೆ ಅಂತ ತಿಳ್ಕೊ, ಇದನ್ನು ತಗೊಂಡು ಹೋಗಿ ನೀನು ಒಂದು ದೊಡ್ಡ ಸಾಧನೆ ಮಾಡು ಎಂದು ಅವಳ ಮಗನಿಗೆ ಕೊಟ್ಟು ಕಳಿಸುತ್ತಾಳೆ. ನೋಡಿ, ಆ ತಾಯಿ ತನ್ನ ಮಗನಿಗೆ ಹೇಗೆ ಕಳಿಸಿಕೊಡುತ್ತಾಳೆ ಅಂದ, ಹರಕು ಬಟ್ಟೆಯಲ್ಲಿ, ಕಾಲಲ್ಲಿ ಚಪ್ಪಲಿ ಇಲ್ಲ, 2 ಅರ್ಧ ಬ್ರೆಡ್ನ ಜೊತೆಗೆ ಮನೆಯಿಂದ ಹೋಗಿ ಒಂದು ದೊಡ್ಡ ಸಾಧನೆ ಮಾಡು ಎಂದು ಕಳಿಸಿಕೊಡುತ್ತಾಳೆ. ಆ ಹುಡುಗ ಮಧ್ಯರಾತ್ರಿಯಲ್ಲಿ ತನ್ನ ತಾಯಿ ಹೇಳಿದ ಮಾತನ್ನು ಕೇಳಿ ಹೋಗುತ್ತಾನೆ. ಅವನ ತಲೆಯಲ್ಲಿ ಒಂದೇ ಮಾತು, ನನ್ನ ತಾಯಿ ಹೇಳಿದ್ದಾಳೆ, ನಾನು ತುಂಬಾ ದೊಡ್ಡ ಮನುಷ್ಯ ಆಗುತ್ತೀನಿ ಎಂದ. ನನ್ನ ತಾಯಿ ನನಗೆ ಯಾವತ್ತೂ ಸುಳ್ಳು ಹೇಳಲ್ಲ ಎಂದು ಹಾಗೆ ಹೋಗಿ 2 ದಿವಸ ಇವರ ಹತ್ರ ಕೆಲಸ ಮಾಡಿ ತುಂಬಾ ಬಡತನದಿಂದ ತುಂಬಾ ಕಷ್ಟ ತಗೊಂಡು ಅವನು ಒಂದಿನ ಹಿತ್ತಾಳೆಯಿಂದ ಒಂದು ಗಡಿಯಾರ ತಯಾರ ಮಾಡುತ್ತಾನೆ. ಅದು ಗಡಿಯಾರ ತುಂಬಾ ದೊಡ್ಡ ಮನುಷ್ಯ ಆಗ್ತಾನೆ. ಅವನು 100,000 ಅವನ ಹತ್ರ ಕೆಲಸ ಮಾಡುವವರ ಕುಟುಂಬಕ್ಕೆ ರಕ್ಷಣೆ ಆಗಿದ್ದವನು. ನಮ್ಮ ಕೈಯಿಂದ ಏನು ಆಗಲ್ಲ ಅಂತ ಏನೂನೇ ಇಲ್ಲ. ಏನು ಇಲ್ಲದವರು ಸೈಂಟಿಸ್ಟ್ ಆಗಿದ್ದಾರೆ, ಏನು ಇಲ್ಲದವರು ಜಗತ್ತೇ ಹಿಂದಿರುಗಿ ನೋಡುವಂತೆ ಆಗಿದ್ದಾರೆ. ಅದಕ್ಕೆ ನಮ್ಮ ಕೈಯಿಂದ ಏನು ಆಗಲ್ಲ ಅಂತ ಅನ್ಕೊಳ್ಳಬಾರ್ದು. ನಮಗೆ ಏನಾಗುತ್ತೆ ಆನಂದದಿಂದ ಇರಬೇಕು. ನೋಡಿ, ಈ ಜಗತ್ತಲ್ಲಿ ಇರೋದು ತುಂಬಾ ಸ್ವಲ್ಪನೇ ದಿವಸ. ನಾವು ಅದರಲ್ಲಿ ಆನಂದದಿಂದ ಬಾಳಿ ಹೋಗಬೇಕು. ಯಾಕೋ ಹುಟ್ಟಿದೀನಿ ಅಂತ ಅನ್ನೋ ಹಾಗೆ ಇರಬಾರ್ದು. ನಮ್ ಕೈಯಿಂದ ಏನಾಗುತ್ತೆ ಅದನ್ನ ನೋಡಿ ನಾವು ಸಂತೋಷ ಪಟ್ಟು ಇರಬೇಕು. ಬೇರೆಯವರ ನೋಡಿ ನಾನು ಅವ್ರ ತರ ಆಗ್ಲಿಲ್ಲ, ಇವ್ರ ತರ ಆಗ್ಲಿಲ್ಲ ಅಂತೆಲ್ಲ ಅನ್ಕೊಂಡ್ ಕೂಡ್ಬಾರ್ದು. ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನ ನಾವು ನಮಗೆ ನಡೆಯೋಕ್ಕಾಗುತ್ತೆ ಅದನ್ನ ನೋಡಿ ನಾವು ಸಂತೋಷ ಪಡಬೇಕು. ನಮಗೆ ಓಡೋಕ್ಕಾಗುತ್ತೆ ಅದನ್ನ ನೋಡಿ ನಾವು ಸಂತೋಷ ಪಡಬೇಕು. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಅಷ್ಟೇ. ನನ್ನ ಮಾತು ನಿಮಗೆ ತಿಳಿದಿದೆ ಎಂದು ತಿಳ್ಕೊಳ್ತೇನೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದ.